ನಾನೀಗ ಇದ್ದೀನಿ MRR ನೇಚರ್ ಕ್ಯೂರ್ ಹಾಸ್ಪಿಟಲ್ನ ಹೊರಗಡೆ. ಇದು ನಿಮಗೆ ಎಂಟ್ರೆನ್ಸ್ ಬರುತ್ತೆ, ನನ್ನ ಹಿಂದಗಡೆ ಇರೋದು. ನೀವು ಆಚೆ ಬರಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ. ನಾನೀಗ ವಿಡಿಯೋ ಮಾಡೋಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಆಚೆ ಬಂದಿದ್ದೀನಿ ನಿಮಗೆ. ಸೊ ಇದರ ಲೊಕೇಶನ್ ಹೇಳ್ತೀನಿ, ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ. MRR ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ ಹಾಕಿದ್ರೆ ಒಂದು ಲೊಕೇಟ್ ಆಗಿರೋದು ರಾಮನಗರ ಡಿಸ್ಟ್ರಿಕ್ಟ್ ಮಾಗಡಿ ತಾಲೂಕಿನಲ್ಲಿ ಬಂದು ಸೋಲೂರು ಅಂತ ಒಂದು ಊರಿದೆ, ಅದರಲ್ಲಿ ನಿಮಗೆ ಲೊಕೇಟ್ ಆಗಿದೆ. ಸೊ ಇಲ್ಲಿ ನಿಮಗೆ ನ್ಯಾಷನಲ್ NH ರೋಡ್ ನೋಡ್ಬೋದು, ನೀವು ಇಲ್ಲಿಂದ ಬರ್ಬೋದು. ಸೊ ನಾನು ಬಂದಾಗ ಇಲ್ಲಿಂದ ಬಂದು ಅಲ್ಲಿ ಮುಂದೆ ಒಂದು ಯೂಟರ್ನ್ ಸಿಗುತ್ತೆ, ಅಲ್ಲಿ ಯೂಟರ್ನ್ ತಗೊಂಡು ಇಲ್ಲಿ ಸರ್ವಿಸ್ ರೋಡ್ ಇದೆ, ನೀವು ಬರಬೇಕಾದ್ರೆ ಎಂಟ್ರೆನ್ಸಿಗೆ ಬರಬೇಕಾಗತ್ತೆ. ಸೊ ಇದು ಮೇನ್ ಎಂಟ್ರೆನ್ಸ್, ಇಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಅವ್ರು ಇರ್ತಾರೆ. ಸೊ ಆ್ಯಕ್ಚುಲಿ ಆ ಕಡೆ ಸ್ಕೂಲು ಇವ್ರದ್ದು PU ಕಾಲೇಜು, ಸೊ ಕಾಲೇಜಸ್ ಎಲ್ಲ ಇದೆ ಅಂತ ನಾನು ಅದನ್ನು ನೋಡಿಲ್ಲ. ಸೊ ನಾನು ಇವತ್ತು ನಿಮಗೆ ತೋರ್ಸೋಕೆ ಹೊರಟಿರೋದು ಕಂಪ್ಲೀಟ್ ನೇಚರ್ ಕ್ಯೂರ್ ಅವ್ರದ್ದು ಒಳಗಡೆ ಏನೇನೆಲ್ಲ ಇದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ನೋಡಿದ್ರೆ ನಿಮಗೆ ಕಂಪ್ಲೀಟ್ 2 ವೀಲರ್ಸ್ ಪಾರ್ಕಿಂಗ್ ಬರುತ್ತೆ. ಇಲ್ಲಿ ನೀವು 2 ವೀಲರ್ ತಂದರೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು. ಅದೇ ಆಗಿದ್ದು ಎಂಟ್ರೆನ್ಸ್ ಆಗಿ ನೀವು ರೈಟ್ ಸೈಡಲ್ಲಿ ಬಂದರೆ ಈ ಜಾಗದಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗಿರೋ ತಕ್ಷಣ ನೀವಿರೋ ಜಾಗಕ್ಕೇ ಅವ್ರು ಬಂದು ನಿಮ್ಮ ಲಗೇಜ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಅದೇ ನೀವು ಪಾರ್ಕಿಂಗ್, ಸೊ ಇಲ್ಲಿ ಪಾರ್ಕಿಂಗ್ ಇದೆ, ಅದರ ಪಕ್ಕದಲ್ಲೇ ನಿಮಗೆ ಗಣೇಶನ ದೇವಸ್ಥಾನ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಾನು ಒಳಗಡೆಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಎಸೆನ್ಷಿಯಲ್ ಜಾಗನ ನಿಮಗೆ ತೋರಿಸ್ಬಿಡ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೇ ಬಂದು ಶಾಪ್. ನಾನು ಹೋಗ್ತಾ ಇದ್ದೀನಿ ಮೆಡಿಕಲ್ ಶಾಪ್ ಒಳಗಡೆಗೆ. ಸೊ ಎಲ್ಲ ಐಟಮ್ಸ್ ಇದೆ ಇಲ್ಲಿ, ನಿಮಗೆಲ್ಲ ಎಸೆನ್ಷಿಯಲ್ಸ್ ಎಲ್ಲ ಸಿಗುತ್ತೆ, ಕಂಪ್ಲೀಟ್ ಐಟಮ್ಸ್. ಇದುಗಳು ಯಾವುದನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನಿಂದ ಕೊಡೋದಿಲ್ಲ ಎಕ್ಸೆಪ್ಟ್ ಫಾರ್ ದ ಎಸೆನ್ಷಿಯಲ್ಸ್. ಸೊ ಇಲ್ಲಿ ಬಂದು ನೀವು ಶಾಪಿಂಗ್ ಮಾಡ್ಬೋದು. ಅಂದಾಗ ಏನು ಅಂದ್ಕೊಂಡೆ ಅಂದರೆ ಇದು ರಿಯಲ್ ಟ್ರೀ ಅಂತ ಅಂದ್ಕೊಂಡೆ, ಬಟ್ ನನ್ನ ಪ್ರಕಾರ ಇದು ಸಿಮೆಂಟಲ್ಲಿ ಮಾಡಿರೋದು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ. ಸೊ ನಾನು ಹಿಂದೆ ಏನು ಕಾಣಿಸ್ತಾ ಇದೆ, ಈ ಪ್ಲೇಸ್ನ ಹಾರ್ಟ್ ಆಫ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮ್ಗೆ ಯಾವುದೇ ಟ್ರೀಟ್ಮೆಂಟ್ಗಳಿರ್ಬೋದು, ರಿಸೆಪ್ಷನ್ ಏರಿಯಾ ಇರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ ಇರಬಹುದು, ಅಥವಾ ನಿಮಗೆಲ್ಲ ಥೆರಪಿಗಳಿರ್ಬೋದು ಇದ್ರ ಒಳಗಡೆನೇ ನಡೆಯೋದು. ಪ್ರತಿಯೊಂದು A to Z ಇಲ್ಲೇ ಆಗೋದು. ನಿಮ್ಗೆ ಯೋಗ ಇರ್ಬೋದು, ಜಿಮ್ ಇರ್ಬೋದು, ಅಥವಾ ಟ್ರೀಟ್ಮೆಂಟ್ಸ್ಗಳಿರ್ಬೋದು, ಎಲ್ಲನೂ ಇದ್ರೊಳಗಡೆನೇ ಇರೋದು. ಅದಕ್ಕೆ ಈ ಜಾಗಕ್ಕೆ ನೀವು ಅವಾಗವಾಗ ಬರಬೇಕಾಗುತ್ತೆ. ಸೊ ಬನ್ನಿ ಇದ್ರೊಳಗಡೆ ಹೋಗೋಣ. ಜಸ್ಟ್ ಲೆಫ್ಟ್ ಸೈಡಿಗೆ ಇಲ್ಲಿ ನಿಮಗೆ ರಿಸೆಪ್ಷನ್ ಏರಿಯಾ ಬರುತ್ತೆ. ನಿಮ್ಮೆಲ್ಲ ಕ್ವೈರಿ, ನಿಮ್ಮ ಅಡ್ಮಿಷನ್ಸ್ ಇರ್ಬೋದು, ಎಲ್ಲನೂ ಇಲ್ಲೇ ಚೆಕ್ ಮಾಡ್ತಾರೆ. ಅಲ್ಲಿ ನಿಮ್ಮ ಹೈಟ್ ವೇಟ್ ಎರಡೂ ಕೂಡ ಚೆಕ್ ಮಾಡ್ತಾರೆ. ಎರಡರದ್ದು ಜಾಗ ಅಲ್ಲಿದೆ. ಸೊ ಅದೇ ಆಗಿದ್ದು ರೈಟ್ ಸೈಡ್. ಸೊ ಅಲ್ಲಿ ಅಡ್ಮಿಷನ್ ಆದ ತಕ್ಷಣ ಇಲ್ಲಿಗೆ ಬರಬೇಕಾಗತ್ತೆ. ಸೊ ನನ್ನ ಹಿಂದೆ ಏನು ಜಾಗ ಕಾಣಿಸ್ತಾ ಇದೆ, ಈ ಜಾಗದಲ್ಲೇ ನಿಮಗೆ ಕಂಪ್ಲೀಟ್ ಡಾಕ್ಟರ್ ಕನ್ಸಲ್ಟೇಷನ್ ನಡೆಯೋದು. ಸೊ ಅವಾಗವಾಗ ಬಂದು ನೀವು ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೊಬೇಕಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ, ಕಾಸ್ಟ್ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಹೇಳಿದೆ ಇಲ್ಲಿ ನರ್ಸ್ ರೂಮ್ ಅಂತ ಇರುತ್ತೆ, ನೀವು ಫಸ್ಟ್ ಡೇ ಇಲ್ಲೇ ಕಳಿಸ್ತಾರೆ. ಬೇಸಿಕ್ ನಿಮಗೆ BP ಚೆಕ್ ಮಾಡೋದು ಎಲ್ಲನೂ ಇರ್ಬೋದು. ಆಮೇಲೆ ಇನ್ನೇನು ಬರುತ್ತೆ ಈ ಫ್ಲೋರಲ್ಲಿ ಅಂತ ಹೇಳಿದ್ರೆ ಲ್ಯಾಬ್ರೇಟ್ರಿ. ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಇಲ್ಲಿ ಬ್ಲಡ್ ಚೆಕಪ್ ಮಾಡಿಸ್ಕೊಬೇಕಾಗತ್ತೆ. ಅದು ರಿಸೆಪ್ಷನ್ ಆಪೋಸಿಟ್ ತೋರಿಸ್ತೀನಿ ರೀ. ಸೊ ಅಲ್ಲಿದೆ ನೋಡಿ, ಇದೆಲ್ಲ ಆಗ್ತಿರೋದು ಗ್ರೌಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್ಗಿಂತ ಇನ್ನೊಂದು ಕೆಳಗಡೆ ಫ್ಲೋರ್ ಇದೆ. ನೆಕ್ಸ್ಟ್ ನಾವು ಇಲ್ಲಿಗೆ ಹೋಗ್ತೀವಿ. ಗ್ರೌಂಡ್ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಇದೆ. ಅದು ಬಿಟ್ಟರೆ ಇದೊಂದು. ನಾನು ಹೋಗ್ತಿರೋದು ಮೇಲ್ ಟ್ರೀಟ್ಮೆಂಟ್ ಸೆಕ್ಷನಿಗೆ. ಸೊ ಕೆಳಗಡೆ ಫ್ಲೋರ್ ಏನಿದೆ, ಸೊ ಅಲ್ಲಿ ಮೇಲ್ ಟ್ರೀಟ್ಮೆಂಟ್. ಆ್ಯಕ್ಚುಲಿ ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು, ಬಿಕಾಸ್ ನಾವು ಫೀಮೇಲ್ ಟ್ರೀಟ್ಮೆಂಟ್ ರೂಮಲ್ಲಿ ಇರ್ತೀವಿ. ಸೊ ಮೇಲಿಗೆ ಫೀಮೇಲ್ಸಿಗೆ ಸಪ್ರೇಟ್ ಸೆಕ್ಷನ್ಸ್ಗಳಿರುತ್ತೆ. ಕಂಪ್ಲೀಟ್ ಮೇಲ್ ಸೆಕ್ಷನ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಡಿಫ್ರೆಂಟ್ ಅವರಿಗೆ ಅಲ್ಲೆಲ್ಲ ವಾಟರ್ ಥೆರಪಿ ಬರುತ್ತೆ, ಇಲ್ಲೆಲ್ಲ ನಿಮಗೆ ಮಸಾಜಸ್ ಇರ್ಬೋದು, ಸ್ಟೀಮ್ ಇರ್ಬೋದು, ಆ ಥರ ಬರುತ್ತೆ. ಸೊ ದಿಸ್ ಇಸ್ ಲೈಕ್ ಅ ಕಂಪ್ಲೀಟ್ ನಿಮಗೆ ಮೇಲ್ ಸೆಕ್ಷನ್ ಆಗುತ್ತೆ. ಓಕೆ, ನಾನೀಗ ಬಂದಿರೋದು ಫೀಮೇಲ್ ಸೆಕ್ಷನಿಗೆ. ಸೊ ಇದೇ ಸೆಕ್ಷನಲ್ಲಿ ನಾನು ಜಾಸ್ತಿ ನೋಡಿದ್ದು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಫೀಮೇಲ್ ಸೆಕ್ಷನ್ ಇರುತ್ತೆ. ಇಲ್ಲಿ ನಿಮಗೆ ಮಸಾಜಸ್ ಇರ್ಬೋದು, ವಾಟರ್ ಥೆರಪಿಗಳಿರ್ಬೋದು, ಸ್ಟೀಮು, ಸಾನಾ, ಸೊ ಎಲ್ಲನೂ ಇಲ್ಲೇ ಆಗೋದು. ನಿಮಗೆ ಡಿಫ್ರೆಂಟ್ ರೂಮ್ಸ್ ಇರುತ್ತೆ, ತುಂಬ ರೂಮ್ಸ್ಗಳಿರುತ್ತೆ. ಸೊ ಇದು ಬಂದು ವೇಟಿಂಗ್ ಲಾಂಜ್. ನಾನು ಹಿಂದೆ ಏನು ನೋಡ್ತಿದ್ದೀರಾ. ಎಸ್ ಓಕೆ ಅಂದರೆ ನಾನು ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಿಮಗೆ ವಾಟರ್ ಥೆರಪಿ ಸಕ್ಕತ್ತಾಗಿದೆ. ನಾನು ವಾಟರ್ ಥೆರಪಿ ಯಾವುದೂ ತೊಗೊಂಡಿಲ್ಲ. ಏನು ಹೈಜೀನ್ ಆಗಿದೆ ಅಪ್ಪ. ಇಲ್ಲಿ ಮೇನ್ ಏನಂದರೆ ಸಖತ್ ಕ್ಲೀನಾಗಿದೆ. ಇಲ್ಲಿ ನೋಡಿ ಮಿಷಿನ್ಸ್ಗಳೆಲ್ಲ ಬಂದು ಏನು ಸಖತ್ತಾಗಿದೆ, ಸೂಪರ್ ಆಗಿದೆ. ಮುಟ್ಟಲ್ಲ, ಮೇ ಬಿ ಕಂಟ್ಯಾಮಿನೇಟ್ ಆಗ್ಬೋದು, ಏನಕ್ಕೆ ಬೇಕು ಸ್ಯಾನಿಟೈಸ್ ಎಲ್ಲ ಮಾಡಿಟ್ಟಿರ್ತಾರೆ. ಸೊ ವಾಟರ್ ಡೈನ್ ಇದೆ. ಇಲ್ಲಿ ನಿಮಗೆ ವಾಶ್ರೂಮ್ಗಳಿದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಡಿಶ್ ಅಂತ ಒಂದು ಮಾಡ್ತಾರಂತೆ, ಡಿಶುಮ್ ಅಂತ. ನಾಳೆ ನನಗೆ ಇದನ್ನು ಬರ್ತಿದ್ದಾರೆ ಡಾಕ್ಟರ್, ನೋಡಬೇಕು. ಸೊ ಇಲ್ಲಿ ಆ ಟ್ರೀಟ್ಮೆಂಟ್ಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿ ನನ್ನ ಸ್ಟೇ ಬರುತ್ತೆ. ಈಗಲೇ ನೋಡಬೇಡಿ, ಯಾಕಂದರೆ ನೀವು ನೋಡಿಬಿಟ್ರೆ ಆಮೇಲೆ ಫುಲ್ ವಿಡಿಯೋ ನೋಡೋದಿಲ್ಲ. ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಓಕೆ, ಎಲ್ಲನೂ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಮಸಾಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸಪ್ರೇಟ್ ಬೆಡ್ಸ್ಗಳಿರುತ್ತೆ. ಸೊ ಅಲ್ಲೊಂದು ಬೆಡ್ ಇದೆ, ಇಲ್ಲೊಂದು ಬೆಡ್ ಇದೆ. ಸೊ ನಿಮಗೆ ಸ್ಟೀಮ್ ಬರುತ್ತೆ, ಇಲ್ಲಿ ನಿಮಗೆ ಸಾನಾ ಬರುತ್ತೆ. ನೋಡ್ಬೋದು ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಲೀನಪ್ಪ, ಇಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಗೆ ಒಳಗಡೆ ವಾಶ್ರೂಮ್ಸ್ಗಳು ಕೂಡ ಇದೆ. ಓಕೆ,
ಇನ್ನು ಶಿರೋಧಾರ ಅಂತ ಮಾಡಿದ್ರಪ್ಪ ಒಂದು ಟ್ರೀಟ್ಮೆಂಟ್ ಏನು ಸಕ್ಕದಾಗಿತ್ತು ಗೊತ್ತಾ. ನಂಗೆ ಫುಲ್ ರಿಲ್ಯಾಕ್ಸ್ ಆಯಿತು. ನನಗೆ ಹೈಡ್ರಾ ಟ್ರೀಟ್ಮೆಂಟ್ ತೊಗೊಳ್ದೇ ಇರೋದ್ರಿಂದ ಈ ರೂಮ್ಸ್ ಎಲ್ಲ ನಾನು ಯೂಸ್ ಮಾಡಿಲ್ಲ. ನಾನು ಮೋಸ್ಟ್ಲಿ ಮಸಾಜಸ್ ಆ ಥರನೇ ತೊಗೋತಾ ಇರೋದು. ಸೊ ಇಲ್ಲಿ ವಾವ್, ಇಲ್ಲೇನೋ ಇದೆ. ವಾವ್, ನೋಡಿ ನಂಗೆ ಚೈಲ್ಡ್ಹುಡ್ ಡ್ರೀಮ್ ಈ ಥರ ಎಲ್ಲ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು ಅಂತ. ತುಂಬ ಹೈಜೀನ್ ಫ್ರೀಕ್ ಆಯಿತಾ. ಈ ಜಾಗ ಮಾತ್ರ ಸಕ್ಕದಾಗಿ ಹೈಜೀನ್ ಆಗಿದೆ. ಇಲ್ಲಿ ಒಂದು ಸಲ ಟ್ರೀಟ್ಮೆಂಟ್ ತೊಗೋಬೇಕು. ಸೋ ಫಾರ್ ನಾನು ಇಲ್ಲಿ ಬಂದು ಇದು ನನ್ನ 3rd ಡೇ. ನಂಗೆ ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್. ಅಯ್ಯೋ, ನಾನು ಅಂತಾನೆ ಸ್ವಿಮ್ಮಿಂಗ್ ಪೂಲೇ ತೋರಿಸ್ಲಿಲ್ಲ ನಿಮಗೆ ಅಲ್ಲ. ಓಕೆ, ನಾವು ಶಾಪ್ ನಾನು ತೋರಿಸ್ದೆ ಅಲ್ಲ ಫಸ್ಟು, ಅದ್ರ ಪಕ್ಕದಲ್ಲೇ ಇದೆ. ನಾನು ಆ್ಯಕ್ಚುಲಿ ಹೋಗಿಲ್ಲ ಬಿಕಾಸ್ ಮಳೆ ಬರ್ತಿತ್ತು, ತುಂಬ ಜಾರ್ತಿತ್ತು. ನಾನು ಮೊನ್ನೆ ಹೋದ್ನಾ ಸಿಕ್ಕಾಪಟ್ಟೆ ಜಾರ್ತಿತ್ತು. ಅದಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಲೇ ಇಲ್ಲ ಅಂತಾನೆ. ಬಟ್ ಸ್ವಿಮ್ಮಿಂಗ್ ಪೂಲ್ ಒಂದು ಲಾಸ್ಟಲ್ಲಿ ಇಡೋಣ. ಐ ಥಿಂಕ್ ಇದನ್ನು ಯಾರಿಗೋ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ದೂರದಿಂದನೇ ವೀಡಿಯೋ ಮಾಡ್ತೀನಿ ಬಿಕಾಸ್ ಕಂಟಾಮಿನೇಷನ್ ಏನಾರು ಆಗ್ಬೋದು. ಸೊ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಸ್ಯಾನಿಟೈಸ್ ಮಾಡಿ ಹೋಗಿಲ್ಲ. ಸೊ ದೂರದಿಂದ ನೋಡಿ ಹೋಗೋಣ. ಸೊ ನಾನು ಯಾಕೆ ಪ್ರತಿ ಕಡೆಗೂ ಹೋಗಿ ನಿಮಗೆ ನೀಟಾಗಿ ತೋರಿಸ್ತಿದ್ದೀನಿ ಅಂದರೆ, ನಾನು ಹೇಳಿದ್ರೆ ಏನೋ ನೀವು ಓಕೆ ಸುಮ್ಮನೆ ಹೇಳ್ತಿದ್ದಾಳೆ ಈ ಜಾಗದ ಬಗ್ಗೆ ಅಂತ ಅನ್ಕೋತೀರಾ. ಅದಕ್ಕೆ ನೀವೇ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಈ ಜಾಗದ ಬಗ್ಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು. ನಾನು ಎದುರುಗಡೆ ವ್ಯೂ ತೋರಿಸ್ತೀನಿ. ನಂಗೆ ಹೈಡ್ರಾ ಅದು ಟ್ರೀಟ್ಮೆಂಟ್ ನನಗೆ ಬರೀತಾರೆ, ಬಟ್ ಈಗ ಬರ್ತಿಲ್ಲ. ಬರೆದಾಗ ನಾನು ತೊಗೋತೀನಿ. ಇದೆಲ್ಲ ರೂಮ್ಸ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಮೇ ಬಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಅನಿಸುತ್ತೆ. ಇಲ್ಲಿ ಇದೆಯಪ್ಪ, ಪ್ರತಿಯೊಂದು ತೋರಿಸಿದ್ರೆ ಈ ವಿಡಿಯೋ ನಿಜ 10 ಗಂಟೆ ಟೈಮ್ ಆಗುತ್ತೆ. ಅಲ್ಲೂ ಹೈಡ್ರಾ ಥೆರಪಿ ಅಂದ್ಕೊಂಡು ತುಂಬ ರೂಮ್ಸ್ಗಳಿದೆ. ಆಯಿತು, ಇದು ಒಂದು ಲಾಸ್ಟ್ ರೂಮ್ ತೋರಿಸ್ತೀನಿ ಬನ್ನಿ. ತುಂಬ ಥರ ಇದೆ ಇಲ್ಲಿ ಮಾತ್ರ. ಆ್ಯಕ್ಚುಲಿ ಈ ವಿಡಿಯೋ ಹೇಳ್ಬಿಡ್ತೀನಿ, ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಈ ಜಾಗಕ್ಕೆ ಬಂದಿದ್ದು ನಾನೇ ಓನಾಗಿ ಗೂಗಲ್ ರಿವ್ಯೂನ ಚೆಕ್ ಮಾಡ್ಕೊಂಡು ಬಂದಿದ್ದು. ಸ್ಟಿಲ್ ನನಗೆ ಈ ಜಾಗ ತುಂಬ ಇಷ್ಟ ಆಗಿದೆ ಬಿಕಾಸ್ ಇದು ನನ್ನ 3rd ಡೇ. ನನ್ನ ಆನೆಸ್ಟ್ ರಿವ್ಯೂ, ಇದು ಯಾವುದೂ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಮಾತಾಡ್ತಿರೋದು ನನ್ನ ಓನ್ ಅನಿಸಿಕೆನ ನಾನು ನಿಮಗೆ ಹೇಳ್ತಿದ್ದೀನಿ. ಹೌದು, ಪ್ರತಿ ಜಾಗದಲ್ಲೂ ಅದೇ ಆದಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಇರುತ್ತೆ. ಬಟ್ ಆದರೆ ನಮಗೆ ಕರೆಕ್ಟಾಗಿ ಸೂಕ್ತವಾಗಿರೋದನ್ನ ನಾವು ಚೂಸ್ ಮಾಡ್ಕೊಂಡು ಬರಬೇಕಾಗತ್ತೆ. ನಾನು ಇಲ್ಲಿ ಚೂಸ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ನಾನು 100% ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ನಾನು ಸ್ಯಾಟಿಸ್ಫೈ ಆದರೆ ಮಾತ್ರನೇ ನಾನು ಈ ಥರ ವೀಡಿಯೋ ಮಾಡೋದು. ಸೊ ಖಂಡಿತವಾಗ್ಲೂ ನೀವು ಇಲ್ಲಿ ಬಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ. ಬನ್ನಿ, ಈಗ ನಾವು 2nd ಫ್ಲೋರ್ಗೆ ಹೋಗೋಣ. ನಾನು ಅಂದರೆ ಇದೇನು ಟ್ರೀಟ್ಮೆಂಟ್ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೂ AC ಎಲ್ಲ ಇದೆ, ಸಖತ್ತಾಗಿದೆ. ಇನ್ನು ಇದು ಫಿಸಿಯೋಥೆರಪಿ ರೂಮ್. ಸೊ ಇಲ್ಲೆಲ್ಲ ಫಿಸಿಯೋಥೆರಪಿ ಕೊಡ್ತಾರೆ ಒಳಗಡೆ. ಇಲ್ಲಿ ಯೂಶಲಿ ನಿಮಗೆ ಫಿಸಿಯೋಥೆರಪಿ, ಆಕ್ಯುಪಂಚರ್ ಮತ್ತು EMS ಅಂತ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಷನ್. ವಾವ್. ಸೊ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಷನ್ ಅಂತ, ಯಾಕಂದರೆ ನಾನು ನೆನೆ ತೊಗೊಂಡೆ ಅದು, ಅದಕ್ಕೆ ಅದರ ಹೆಸರು ನೆನಪಿದೆ. ಇದನ್ನೇ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ನಿಮಗೆ ಟ್ರೀಟ್ಮೆಂಟ್ಸ್ಗಳೆಲ್ಲ. ಕನ್ಸಲ್ಟೇಷನಲ್ಲಿ ಬರೆದಿರ್ತಾರೆ, ಆಮೇಲೆ ಟೈಮಿಂಗ್ಸ್ಗಳನ್ನೂ ಹೇಳುತ್ತಾರೆ. ಸೊ ಆ ಟೈಮಲ್ಲಿ ನೀವು ಬಂದಿಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. 2nd ಫ್ಲೋರಲ್ಲಿ ಇಷ್ಟೇ. ಅದು ಬಿಟ್ಟು ಕ್ಲಾಸ್ ರೂಮ್ ಕೂಡ ಇದೆ. ಅಲ್ಲಿ ಕ್ಲಾಸಸ್ ಎಲ್ಲ ತೊಗೋತಾರೆ. ಸೊ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಅವರಿಗೆ ಇಲ್ಲಿ ಬಂದಾಗ ಕ್ಲಾಸಸ್ಗಳು ತೊಗೊಳೋದಕ್ಕೆ. ಅದು ಬಿಟ್ಟರೆ 2nd ಫ್ಲೋರಲ್ಲಿ ಇನ್ನೇನು ಜಾಸ್ತಿ ಇಲ್ಲ. ನೀವು ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ಸ್ ಎಲ್ಲ ಇರೋದೆಲ್ಲ ನಿಮಗೆ 1st ಫ್ಲೋರಲ್ಲೇ. 2nd ಫ್ಲೋರಲ್ಲಿ ಹೇಳ್ದಂಗೆ ನಿಮ್ಗೆ ಈ ಟ್ರೀಟ್ಮೆಂಟ್ಸ್ಗಳು ಮಾತ್ರ ಇರೋದು. ಬನ್ನಿ, ನಾವು ನೆಕ್ಸ್ಟ್ ಲಾಸ್ಟ್ ಫ್ಲೋರ್ ಆಫ್ ದ ಬಿಲ್ಡಿಂಗ್ 3rd ಫ್ಲೋರ್ಗೆ ಹೋಗಿ ನೋಡ್ರಿ. ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ಬಂದು ಯೋಗ ಹೇಳ್ಕೊಡ್ತಾರೆ. ಇರೋದ್ರಲ್ಲಿ ಸೊ ಜೆಂಟ್ಸ್ ಎಲ್ಲ ಆ ಕಡೆ ಇರ್ತಾರೆ, ಸೊ ಲೇಡೀಸ್ ಎಲ್ಲ ಈ ಕಡೆ ಇರ್ತಾರೆ. ಸೊ ಇಲ್ಲಿ ಕಂಪ್ಲೀಟ್ ಇದು ಯೋಗ ಬರುತ್ತೆ ನಿಮಗೆ. ವಾಶ್ರೂಮ್ಗಳು ಕೂಡ ಇದೆ ಇಲ್ಲಿ. ಮಾರ್ನಿಂಗ್ ನಿಮ್ಗೆ ಯೋಗ ಆದಮೇಲೆ ಕೂಡ ಮಡ್ ಪ್ಯಾಕ್ ಅಂತ ಹಾಕಿ ಕೊಡ್ತಾರೆ. ತುಂಬ ಸ್ಪೇಷಿಯಸ್ ಆಗಿದೆ ಇದು. ಆಚೆ ಅಲ್ಲಿ ಓದ್ತಿದ್ದಾರೆ ಹಿಂದಗಡೆ, ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟೂಡೆಂಟ್ಸ್ಗಳು ಓದ್ಕೊತಿದ್ದಾರೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಪಾಪ ಅಲ್ಲ. ಸೊ ಲಿಫ್ಟ್ದು ಪಕ್ಕದಲ್ಲೇ 2 ಡೋರ್ ಇದೆ. ಈ ಕಡೆಯಿಂದನೂ ಬರ್ಬೋದು, ಇಲ್ಲ ಆ ಕಡೆಯಿಂದನೂ ಬರ್ಬೋದು. ಇಲ್ಲಿ ಮಡ್ಬಾತ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ನನಗೆ ಆ್ಯಕ್ಚುಲಿ ನಾಳೆ ಇದೆ. ನಾಳೆ ಇದ್ದಾಗ ಇಲ್ಲಿಗೆ ಬರಬೇಕಾಗುತ್ತೆ. ಸೊ ಇದು ಫೀಮೇಲ್ಸಿಗೆ. ಸೊ ಈ ಕಡೆ ಇದೆ ಇಲ್ಲಿ. ಸೊ ಇದು ಜೆಂಟ್ಸ್ಗೆ, ಇದು ಫೀಮೇಲ್ಸ್ಗೆ. ನೋಡಿ ಸಿಕ್ಕಾಬಟ್ಟೆ ಜೇನುಗೂಡು ಕಟ್ಟಿದೆ ಇಲ್ಲಿ ಅಲ್ಲಿ ಎಲ್ಲ. ತುಂಬ ಅದೃಷ್ಟ ಅಂತಾರೆ ಜೇನುಗೂಡು ಕಟ್ಟಿದ್ರೆ. ಸೊ ನೆಕ್ಸ್ಟ್ ಜಿಮ್. ಸೊ ಇದು ತುಂಬ ಜನ ಗೊತ್ತಿಲ್ಲ. ಸೊ ಸೀಕ್ರೆಟ್ಲಿ ಕೆಪ್ಟ್ ರೂಮ್ ಜಿಮ್. ವಾವ್, ಅಬ್ಸರ್ವ್ ಮಾಡಿದಾಗ ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇಲ್ಲೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಥ್ರೆಡ್ಮಿಲ್ಸ್, ಸೈಕಲ್ ಇದೆ. ಸೊ ಇಲ್ಲಿ ಕೂಡ ನಿಜ ನನಗೆ ಗೊತ್ತಿಲ್ಲ ಅದಿದೆ. ಅದಾದಮೇಲೆ ಇಲ್ಲಿ ಕೂಡ ತುಂಬ ಇದೆ, ಅಲ್ಲಿ ವೆಯ್ಟ್ಸ್ಗಳಿದೆ. ಸೊ ಫೈನಲಿ ಕಂಪ್ಲೀಟ್ ಬಿಲ್ಡಿಂಗ್ ಟೂರ್ನ ತೋರಿಸಿದ್ದೀನಿ. ಸೊ ಇಲ್ಲಿ ಬಿಲ್ಡಿಂಗ್ ಇದೆ. ಸೊ ಬಿಲ್ಡಿಂಗ್ ಆದಮೇಲೆ ಇಲ್ಲಿ ಟ್ರ್ಯಾಕ್ ಏನು ಬರುತ್ತೆ, ನೆಕ್ಸ್ಟ್ ನಾವು ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ಈ ಸಣ್ಣ ಟ್ರ್ಯಾಕ್ ಇದೆಯಲ್ಲ, ಇಲ್ಲೊಂದು ಸಕ್ಕದಾಗಿರೋ ಪ್ಲೇಸ್ ಇದೆ. ಇದನ್ನು ತೋರಿಸ್ಬಿಟ್ಟು ನಾನು ನೆಕ್ಸ್ಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಜಾಗ ಏನು ಸಕ್ಕದಾಗಿದೆ ಅಲ್ಲ. ಇದು ಸೀಟಿಂಗ್ ಏರಿಯಾ ಜಾಗ ಇದೆ. ಇಲ್ಲೂ ತುಂಬ ನೀವು ಕೂತ್ಕೊಂಡೆಲ್ಲ ಸಕ್ಕದಾಗಿದೆ. ಇಲ್ಲೂ ಕೂಡ
ಇದೆಲ್ಲ ಬಂದು ಸ್ಟೇಯಿಂಗ್ ಏರಿಯಾ ಬರುತ್ತೆ. ಸೊ ಅದು ಕೂಡ ಸ್ಟೇಯಿಂಗ್ ಏರಿಯಾ ಬರುತ್ತೆ. ಸೊ ಇಲ್ಲೆಲ್ಲ ನಮ್ಮ ಅಕಾಮಿಡೇಷನ್. ಸೊ ಪ್ರತಿ ಕಡೆನೂ ಚೆನ್ನಾಗಿ ಸೀಟಿಂಗ್ ಏರಿಯಾ ಕೊಟ್ಟಿರ್ತಾರೆ. ಇದು ಅಕಾಮಿಡೇಷನ್ ಬ್ಲಾಕ್. ಬಂದ ತಕ್ಷಣ ನಿಮಗೆ ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಅಕಾಮಿಡೇಷನ್ ಬ್ಲಾಕ್ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಅಕಾಮಿಡೇಷನ್ ನಿಮಗೆ ತುಂಬ ಥರ ಸಿಗುತ್ತೆ. ನಿಮಗೆ ಜನರಲ್ ವಾರ್ಡ್ ಸಿಗುತ್ತೆ, 3 ಶೇರಿಂಗ್ ಸಿಗುತ್ತೆ, 2 ಶೇರಿಂಗ್ ಸಿಗುತ್ತೆ, ಡ್ಯೂಲೆಕ್ಸ್ ರೂಮು, ಎಕ್ಸಿಕ್ಯೂಟಿವ್ ರೂಮು. ನಿಮಗೆ 550 ರೂಪಾಯಿಂದ ಹಿಡಿದು ನಿಮಗೆ ಐ ಥಿಂಕ್ 6000 ರೂಪಾಯಿವರೆಗೂ ರೂಮ್ಗಳೆಲ್ಲ ಸಿಗುತ್ತೆ. ತುಂಬ ಥರ ಇದೆ. ನಾನಿರೋದು ಬಂದು 3 ಶೇರಿಂಗ್ ರೂಮ್. ಅದು ಬಂದು ದಿನಕ್ಕೆ 750 ರೂಪಾಯಿ ಇರುತ್ತೆ. ಬನ್ನಿ ತೋರಿಸ್ತೀನಿ. ಇದು ಜನರಲ್ ವಾರ್ಡ್, ಟಿವಿ ಸ್ಟೇಷನ್, ವಾಶ್ರೂಮ್, ಓಕೆ 1 2 3 4 ವಾಶ್ರೂಮ್ಸ್. ಸೊ 1 2 3 4 5 ಬೆಡ್ಸ್. ಕಬರ್ಡ್ಸ್ 1 2 3 4 5 ಎಲ್ಲರಿಗೂ. ಇಲ್ಲೂ ಕೂಡ 5 ಬೆಡ್ಸ್ಗಳಿದೆ. ಪ್ರತಿ ಬೆಡ್ಡಿಗೂ ಅವ್ರದ್ದೇ ಆದಂತಹ ಲಾಕರ್ಗಳಿದೆ. ಇದು ಜನರಲ್ ವಾರ್ಡ್. ಇದು 550 ರೂಪಾಯಿ ಒಂದು ದಿನಕ್ಕೆ. ನಮ್ಮ ಸ್ಟೇಯಿಂದ ಡೈರೆಕ್ಟಾಗಿ ನಡ್ಕೊಂಡು ಬಂದರೆ ನಾವು ಬಂದು ತಲುಪೋದೆ ಡಯಟ್ ಸೆಕ್ಷನ್. ಸೊ ಇಲ್ಲೇ ನಮಗೆ ಫುಡ್ಡೆಲ್ಲ ಕೂಡ ಸಿಗೋದು. ಇದೇ ಊಟದ ಹಾಲು. ಆಚೆನೇ ಸ್ಲಿಪ್ಪರ್ ಬಿಡಬೇಕಾಗತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕೂಡ ಆ ಕಡೆ ಈ ಕಡೆ ನಿಮಗೆ ವಾಶ್ರೂಮ್ ಇದೆ. ಆಮೇಲೆ ಇಲ್ಲಿ ಫಿಲ್ಟರ್ ಇದೆ. ಹಾಗೆ ಹೋದರೆ ಇಲ್ಲಿ ಇದನ್ನು ಓಪನ್ ಮಾಡ್ತಾರೆ. ನಾವು ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಅದೇನು ಕೊಟ್ಟಿರ್ತಾರೆ ಅದನ್ನು ಇವ್ರಿಗೆ ತೋರಿಸಿದ್ರೆ ಅದೇನು ಬರ್ತಿರ್ತಾರೆ ಅದನ್ನೇ ಕೊಡ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಯಾವುದೇ ಫುಡ್ನೂ ಕೊಡೋದಿಲ್ಲ. ಅದನ್ನೇ ಕೂಡ ಇಲ್ಲೂ ಬರೆದಿದ್ದಾರೆ. ಸೊ ಅವ್ರು ಪ್ರಿಸ್ಕ್ರೈಬ್ ಮಾಡಿರೋ ಡಯಟ್ ಬಿಟ್ಟು ಇನ್ಯಾವುದೂ ಎಕ್ಸ್ಟ್ರಾ ಕೊಡೋದಿಲ್ಲ. ಸೊ ಅದೇನು ಕೊಡ್ತಾರೆ ಅದೇನೇ. ಇದು ಬಂದು ಊಟದ್ದು ಟೈಮಿಂಗ್ಸ್ ಕ್ಯಾಂಟೀನ್ದು. ಇದಾಗಿತ್ತು MRR ಹಾಸ್ಪಿಟಲ್ ಅವರ ಕಂಪ್ಲೀಟ್ ಕ್ಯಾಂಪಸ್ ಟೂರ್. ಸೊ ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣ್ತೀನಿ.